ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮಗೆ ವೈಟ್ ಮತ್ತು ಪಿಂಕ್ ಮಾರ್ಬಲ್ ಟೆಂಪಲ್ಸದ ಸ್ಮಾಲ್ ಟೂರ್ ಮಾಡಿಸ್ತೇನೆ ಬರ್ರಿ. ಈ ವೈಟ್ ಮತ್ತು ಪಿಂಕ್ ಮಾರ್ಬಲ್ ಸ್ಟೋನದ್ದೇನು ಟೆಂಪಲ್ಸ್ ಅದಾವಲ್ರಿ, ಇವೆರಡು ಜೈನ್ ಟೆಂಪಲ್ಸ್. ಇವೆರಡು ನಮ್ಮ ಬೆಂಗಳೂರಿನ ಹೊಸೂರು ರೋಡ್ ಒಳಗೆ ಲೊಕೇಟೆಡ್ ಅದಾವು. ಈ ಟೆಂಪಲ್ ಸುತ್ತಮುತ್ತಲು ಭಾಳ ಅಂದ್ರೆ ಭಾಳ ಶಾಂತ ವಾತಾವರಣ ಐತಿ. ಮತ್ತು ಇಲ್ಲಿ ಈ ಟೆಂಪಲ್ ಸುತ್ತಮುತ್ತ ಕ್ಲೀನ್ಲಿನೆಸ್ಸು ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರು. ನೀವು ಈ ವಿಡಿಯೋ ಒಳಗೆ ನೋಡ್ಬೋದು, ನಿಮಗೆ ಆ ಟೆಂಪಲ್ ಸುತ್ತಮುತ್ತಲ ಒಂದು ಕಸ ಕಡ್ಡಿನೂ ಕಂಡು ಬರೋದಿಲ್ಲ, ಅಷ್ಟು ಚೆಂದಾಗಿ ಮೇಂಟೈನ್ ಮಾಡ್ಯಾರ. ನಂಗಂತೂ ಇವೆರಡು ಪ್ಲೇಸ್ ಭಾಳ ಅಂದ್ರೆ ಭಾಳ ಸೇರಿಬಿಟ್ಟಾವ ನೋಡ್ರಿ. ಈ ಎರಡು ಟೆಂಪಲ್ ಸುತ್ತಮುತ್ತಲ ಇಷ್ಟು ಶಾಂತ ವಾತಾವರಣ ಐತಲ್ಲ, ಅಲ್ಲಿ ಕೂತ್ಕೊಂಡು ಯಾರಾದರೂ ಮೆಡಿಟೇಷನ್ ಮಾಡ್ಬೇಕಂತಂದ್ರೆ ಆರಾಮಾಗಿ ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ನೋಡ್ರಿ. ಸೊ ಬೆಂಗಳೂರು ಹೊಸೂರು ಸೈಡ್ ಇರೋರು ಅಥವಾ ಬೆಂಗಳೂರಲ್ಲಿರೋರು ಯಾರಾದರೂ ಈ ಟೆಂಪಲ್ಗೆ ಪ್ಲ್ಯಾನ್ ಮಾಡಾಕತ್ತಿದ್ರೆ ಅಥವಾ ಈ ಟೆಂಪಲ್ ಬಗ್ಗೆ ತಿಳ್ಕೊಬೇಕು ಅಥವಾ ಹೋಗಿ ವಿಸಿಟ್ ಮಾಡಬೇಕು ಅನ್ಸಿದ್ರೆ ಇದ್ರ ಅಡ್ರೆಸ್ ನಾನು ಕ್ಯಾಪ್ಷನ್ ಒಳಗೆ ಹಾಕಿರ್ತೀನಿ. ಸೊ ಡೂ ವಿಸಿಟ್ ದಿಸ್ ಟೆಂಪಲ್ ಒನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎರಡು ಜೈನ್ ಟೆಂಪಲ್ ಆಗಿರೋದ್ರಿಂದ ಇಲ್ಲಿರೋ ಪೂಜಾ ಪದ್ಧತಿಗಳು ಎಲ್ಲ ನನಗೆ ಡಿಫ್ರೆಂಟ್ ಅನ್ಸಕತ್ತಿದ್ವು. ನಾ ಫಸ್ಟ್ ಟೈಮ್ ಯಾವುದೋ ಒಂದು ಜೈನ್ ಟೆಂಪಲ್ಗೆ ಹೋಗಿದ್ದೆ. ನನಗಂತೂ ಇದು ಎಕ್ಸ್ಪೀರಿಯನ್ಸ್ ಫುಲ್ ಯುನೀಕ್ ಆ್ಯಂಡ್ ಭಾಳ ಸ್ಪೆಷಲ್ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಒಳಗೆ ನಾ ಈ ಟೆಂಪಲ್ಸದ ಸುತ್ತಮುತ್ತಲಿನ ವಾತಾವರಣ ಮತ್ತು ಆ ಟೆಂಪಲ್ಸ್ ಒಳಗೆ ಹೆಂಗಿತ್ತು ಅನ್ನೋದನ್ನು ಆದಷ್ಟು ಕವರ್ ಮಾಡಿ ಹಾಕಕ್ಕೆ ಟ್ರೈ ಮಾಡೀನಿ. ಸೊ ಹೋಪ್ ಯು ಆಲ್ ಲೈಕ್ ಇಟ್ ಆ್ಯಂಡ್ ಎಂಜಾಯ್ ವಾಚಿಂಗ್ ಇಟ್. ನಾ ಫಸ್ಟ್ ಟೈಮ್ ಹಿಂಗೆ ಯಾವುದೋ ಜೈನ್ ಟೆಂಪಲ್ಗೆ ಹೋಗಿದ್ದೆ. ನನಗಂತೂ ಈ ಎಕ್ಸ್ಪೀರಿಯನ್ಸ್ ಭಾಳ ಯುನೀಕ್ ಇತ್ತು. ಒಂದು ವಿಭಿನ್ನ ಶೈಲಿಯಲ್ಲಿರೋ ದೇವಸ್ಥಾನ ನನಗೆ ನೋಡೋಕೆ ಸಿಕ್ತು. ಸೊ ಇದಕ್ಕೆಲ್ಲ ಕ್ರೆಡಿಟ್ ನನ್ನ ಫ್ರೆಂಡಿಗೆ ಹೋಗ್ತೈತಿ. ಆಲ್ ಥ್ಯಾಂಕ್ಸ್ ಟು ಹರ್. ಆಕಿನಿಂದ ನನಗೆ ಇವೆರಡು ಟೆಂಪಲ್ ನೋಡೋಕೆ ಸಿಕ್ಕುವ. ಆಕೆ ಮನೆ ಈ ಎರಡು ಟೆಂಪಲ್ ಹತ್ತಿರ ಇರೋದ್ರಿಂದ ಆಕಿನಾಗಿನ ಪ್ಲ್ಯಾನ್ ಮಾಡ್ಕೊಂಡು ಇವೆರಡು ಟೆಂಪಲ್ಗೆ ನಾನು ಕರ್ಕೊಂಡು ಹೋಗಿದ್ಲು. ಸೊ ನನಗಂತೂ ಭಾಳ ಖುಷಿ ಅನಿಸುತ್ತೆ ಈ ಎರಡು ಟೆಂಪಲ್ ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ. ಸೊ ಆಲ್ ಥ್ಯಾಂಕ್ಸ್ ಟು ಹರ್. ನಂಗಂತೂ ಭಾಳ ಚಲೋ ಅನಿಸುತ್ತೆ ಈ ಎರಡು ಟೆಂಪಲ್ ವಿಸಿಟ್ ಮಾಡಿ. ಹೋಗಿ ನೀವು ಹೋದಾಗೂ ನಿಮಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಅಂದ್ಕೊಂಡೀನಿ. दर्शनं देवदेवस्य दर्शनं पापनाशनं दर्शनं स्वर्गसोपानं दर्शनं मोक्षसाधनं दर्शनं देवदेवस्य दर्शनं पापनाशनं दर्शनं स्वर्गसोपानं दर्शनं मोक्षसाधनं दर्शनेन जिनेन्द्राणां साधूनां वन्दनेन च न चिरं तिष्ठते पापं छिद्रहस्ते यथोदकम् वीतरागमुखं दृष्ट्वा पद्मरागस्तमप्रभं नैकजन्म कृतं पापं दर्शनेन विनश्यति दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनम् दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिधे आदितत्त्वप्रतिदर्शकाय सम्यक्त्वमुख्याष्टगुणाश्रय